ಹಾಗಾದ್ರೆ ಟೈಮ್ ಲೈನ್ ನಾವು ನೋಡ್ತಾ ಹೋಗೋದಾದ್ರೆ ಏನೇನಾಯ್ತು ನಿನ್ನೆ ಇಡೀ ದಿನದ ಬೆಳವಣಿಗೆನ ನಾವು ನೋಡ್ತಾ ಹೋಗೋದಾದ್ರೆ ಏನೇನ್ ಡೆವಲಪ್ಮೆಂಟ್ ಆಯ್ತು ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಸೊ ಸಂಜೆ 6:15ಕ್ಕೆ ರೇವಣ್ಣ ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗುತ್ತೆ. 6:15 ಅಷ್ಟೊತ್ತಿಗೆ ರೇವಣ್ಣ ಅವರ ಅರ್ಜಿ ಇರುತ್ತಲ್ಲ ಅದು ಪುರಸ್ಕಾರ ಮಾಡೋದಕ್ಕೆ ಯೋಗ್ಯವಲ್ಲ ಅಂತ ಕೋರ್ಟ್ ಇಲ್ಲಿ ಅಭಿಪ್ರಾಯವನ್ನು ಪಡುತ್ತೆ. ಸೊ ಇದು ಮೇಜರ್ ಹಿನ್ನಡೆ ಆಗುತ್ತೆ. ಆಮೇಲೆ ಇದು ಯಾವಾಗ ಹಿನ್ನಡೆ ಆಯ್ತು ಅವಾಗಲೇ ಅರೆಸ್ಟ್ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಅಂತೂ ಇತ್ತು. ಆಮೇಲೆ ಸಂಜೆ 6:30 ಅಷ್ಟೊತ್ತಿಗೆ ಜಸ್ಟ್ ಒಂದು ಮಿನಿಟ್ಸ್ ಅಲ್ಲಿ ಒಂದು 15 ನಿಮಿಷದಲ್ಲಿ ಯಾವಾಗ ಇಲ್ಲಿ ಕೋರ್ಟ್ ಈ ಅಬ್ಸರ್ವೇಷನ್ ಅನ್ನ ಮಾಡುತ್ತೋ 1.5 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನ ಆಲಿಸಿ ಸೊ 15 ನಿಮಿಷಗಳಲ್ಲಿ ದೇವೇಗೌಡರ ನಿವಾಸಕ್ಕೆ SIT ಟೀಮ್ ಬರುತ್ತೆ. SIT ಟೀಮ್ ಬಂದ ನಂತರ ಒಂದು 15 ನಿಮಿಷ ಬಾಗಿಲು ಓಪನ್ ಮಾಡಲ್ಲ. ನಾಟಕೀಯ ಬೆಳವಣಿಗೆಗಳಾಗ್ತಾ ಇರುತ್ತೆ, ಹೈಡ್ರಾಮಾ ಆಗ್ತಾ ಇರುತ್ತೆ. ಸೊ ಸಂಜೆ 6:31 ಅಷ್ಟೊತ್ತಿಗೆ ಗೌಡರ ಮನೆ ಬಾಗಿಲನ್ನ SIT ಅಧಿಕಾರಿಗಳು ತಟ್ತಾರೆ, ಕದ ಬಡಿತಾರೆ. ರೇವಣ್ಣ ಅವ್ರನ್ನ ಹುಡುಕೊಂಡು ಬಂದು ಅವರ ತಲಾಶ್ ನಿಲ್ಲೋದೆ ದೇವೇಗೌಡರ ನಿವಾಸದಲ್ಲಿ. ಸೊ ಅವ್ರು ತುಂಬಾ ಶೋರ್ ಇರ್ತಾರೆ, ಇಲ್ಲೇ ಇರ್ತಾರೆ ಅವರು ಅಂತ. ಗೌಡ್ರ ಮನೆಯ 2 ಬಾಗಿಲುಗಳಲ್ಲಿ SIT ಅಧಿಕಾರಿಗಳು ಇರ್ತಾರೆ, ಮುಂಬಾಗ್ಲಲ್ಲೂ ಇರ್ತಾರೆ, ಹಿಂಬಾಗ್ಲಲ್ಲೂ ಕೂಡ ಇರ್ತಾರೆ. 25 ನಿಮಿಷ ಗೌಡ್ರ ಮನೆ ಬಾಗಿಲು ಓಪನ್ ಆಗೋದೇ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಆಲ್ಮೋಸ್ಟ್ ಒಂದು 20-25 ನಿಮಿಷ ಓಪನ್ ಯಾರು ಮಾಡ್ತಾರೆ, ಎಲ್ಲಿದ್ದಾರೆ, ರೇವಣ್ಣ ಅವರು ಇದೇ ನಿವಾಸದಲ್ಲಿ ಇದ್ದಾರಾ, ಖಚಿತ ಇನ್ಫಾರ್ಮೇಶನ್ SIT ಅಧಿಕಾರಿಗಳಿಗೆ ಇದೆಯಾ, ಎಲ್ಲ ಮಾಹಿತಿಗಳು ಕೂಡ ತೀರಾ ಕುತೂಹಲಕ್ಕೆ ಕಾರಣ ಆಗ್ತಾ ಇರುತ್ತೆ, ಕುತೂಹಲಕಾರಿ ಘಟ್ಟವನ್ನ ತಲುಪುತ್ತೆ. ಅದಾದ ನಂತರ ಸಂಜೆ 6:55 ಸುಮಾರಿಗೆ ಗೌಡರ ಮನೆ ಬಾಗಿಲನ್ನ ರೇವಣ್ಣ ಅವರೇ ಓಪನ್ ಮಾಡ್ತಾರೆ, ಆಚೆ ಬರ್ತಾರೆ ಅವರೇ ಬಾಗಿಲು ತೆಗೆದು. ಸಂಜೆ 6:56ಕ್ಕೆ ಕರೆಕ್ಟ್ ಆಗಿ 1 ಮಿನಿಟ್ ಅಲ್ಲಿ HD ರೇವಣ್ಣ ಅವರನ್ನ SIT ಅಧಿಕಾರಿಗಳು ಬಂಧಿಸ್ತಾರೆ. ಬಂಧನ ಅರೆಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಅಂದ್ರೆ ವಶಕ್ಕೆ ಪಡೆದು ಅಲ್ಲಿಂದ ಅರೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ SIT ಅಧಿಕಾರಿಗಳು ಕೂಡ ಖಚಿತಪಡಿಸುವಂತಹ ಸಂದರ್ಭದ ದೃಶ್ಯಾವಳಿಗಳಿವು. ಬಂಧನವನ್ನ ಖಚಿತಪಡಿಸ್ತಾರೆ. ಆಮೇಲೆ ತುಂಬಾ ಪ್ರೆಷರ್ ಇರುತ್ತೆ SIT ಅಧಿಕಾರಿಗಳ ಮೇಲೂ ಕೂಡ, ಯಾಕಂದ್ರೆ ಕಿಡ್ನಾಪ್ ಕೇಸ್ ನಲ್ಲಿ A2 ಅರೆಸ್ಟ್ ಆಗಿದ್ದಾರೆ, A1 ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ, ಇನ್ನು ಎಷ್ಟು ಸಮಯ ಬೇಕು, ನಿಜವಾಗ್ಲೂ ಎಫರ್ಟ್ ಹಾಕ್ತಾ ಇದ್ದೀರಾ ಅಥವಾ ನಾಮಕೆ ವಾಸ್ತೆ ಎಫರ್ಟ್ ಹಾಕ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು SIT ಅಧಿಕಾರಿಗಳ ತನಿಖೆಯ ಬಗ್ಗೆ ಅನುಮಾನದ ಮುಳ್ಳು ಬೆಳೀತಾ ಇರುತ್ತೆ. ಸೊ ಫೈನಲಿ SIT ಅಧಿಕಾರಿಗಳು ರೇವಣ್ಣ ಅವರನ್ನ ಕಿಡ್ನಾಪ್ ಕೇಸ್ನ A1 ಆಗಿರುವಂತಹ ಅಕ್ಯೂಸ್ಡ್ ಆರೋಪಿಯಾಗಿರುವಂತಹ ರೇವಣ್ಣ ಅವರನ್ನ ಬಂಧಿಸಿ ಕರೆದೊಯ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಇವ್ರು ಸಿಕ್ಕಿದ್ದು ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸದಲ್ಲಿ. ನೋಡಿ, ಅವರ ಬದುಕಿನ ಸಂಧ್ಯಾ ಕಾಲದಲ್ಲಿ ಮಗ ಹಾಗೂ ಮೊಮ್ಮಗನ ಕಾರಣದಿಂದ ಎಂತಹ ಕಪ್ಪು ಚುಕ್ಕೆಯನ್ನ ನೋಡ್ಬೇಕಾಗಿ ಬರ್ತಾ ಇದೆ. ಒಟ್ನಲ್ಲಿ ಆ ಹಿರಿ ಜೀವ ಎಷ್ಟು ಕುಗ್ಗಿರ್ಬೇಡ, ಈ ತರದ ಅನೇಕ ಪ್ರಶ್ನೆಗಳು ಕೂಡ ಇರುತ್ತೆ. ಏನೇ ಆಗ್ಲಿ ದೇವೇಗೌಡರ ನಿವಾಸದಲ್ಲೇ HD ರೇವಣ್ಣ ಅವರು ನಿನ್ನೆ SIT ಅಧಿಕಾರಿಗಳಿಗೆ ಸಿಕ್ಕಿತ್ತು. ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು. ಪದೇ 41A ಪ್ರಕಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ರು. ಎಲ್ಲವನ್ನ ಗಾಳಿ ತೂರೋ ಕೆಲಸವನ್ನ ರೇವಣ್ಣ ಅವರು ಮಾಡಿದ್ರು.